ರಾಜಕೀಯವನ್ನು ಚುನಾವಣೆಗೆ ಸೀಮಿತಗೊಳಿಸಿ ಅಭಿವೃದ್ಧಿಗೆ ನಿರ್ದೇಶಕರೆಲ್ಲರೂ ಒಗ್ಗಟ್ಟಿನಿಂದ ಕೈಜೋಡಿಸುವುದರ ಮೂಲಕ ಮಾದರಿ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆಗೆ ಮುಂದಾಗಬೇಕು ಅಂತ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಶೆಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಸಾಮಾನ್ಯ ಸೇವಾ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಷೇರುದಾರರ ಸಹಕಾರದಡಿಯಲ್ಲಿ ಸ್ಥಾಪಿತವಾದ ಕೃಷಿ ಪತ್ತಿನ ಸಹಕಾರ ಸಂಘವು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗುವುದರ ಜೊತೆಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ತಲುಪಿಸಲು ಸಂಘ ಸಹಕಾರಿಯಾಗಿದೆ ಎಂದರು. ಸಂಕುಚಿತ ಮನಸ್ಥಿತಿಯನ್ನು ದೂರ ಮಾಡಿ ವಿಶಾಲ ಮನೋಭಾವದಿಂದ ಸಂಘದ ಅಭಿವೃದ್ಧಿಗೆ ಮುಂದಾಗಬೇಕು. ತಾಲೂಕಿನಲ್ಲಿ ಹಲವಾರು ಸಹಕಾರ ಸಂಘಗಳು ಉತ್ತಮ ಸ್ಥಿತಿಯಲ್ಲಿದ್ದು ಅತ್ಯುತ್ತಮ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿರೋದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಒಳ ಕಿತ್ತಾಟಗಳು ಬಂದರೆ ಸಂಘವೇ ಮುಳುಗುವ ಹಂತ ತಲುಪುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಏಷ್ಯಾ ಖಂಡದಲ್ಲಿಯೇ ಅತ್ಯುತ್ತಮ ಸಹಕಾರ ಸಂಘ ಅಂತ ಹೆಸರು ಮಾಡಿದ್ದ ತಾಲೂಕಿನ ಒಂದು ಸಂಘವು ಕೆಳ ಹಂತವನ್ನು ತಲುಪಿದೆ. ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಪಡೆಯಲು ಸಹಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟು ಮುಖ್ಯವಾಗಿದೆ. ಶೆಟ್ಟಳ್ಳಿ ಸಂಘ ಉತ್ತಮ ಕಟ್ಟಡ ನಿರ್ಮಾಣ ಮಾಡಿದ್ದು ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸಿದರು. ಒಳ ಕಿತ್ತಾಟಗಳು ನಾನು ಹೇಳ್ತಲ್ಲ, ಈಗ ಒಳ ಕಿತ್ತಾಟಗಳು ಬಂದಾಗ ದ್ವೇಷ ಜಾಸ್ತಿ ಆದ್ಮೇಲೆ ಒಂದಕ್ಕೊಂದು ತಪ್ಪುಗಳು ತನ್ನಷ್ಟು ತಾನೇ ಮೇಳೈತು. ಅದಕ್ಕೆ ಅವಕಾಶ ಕೊಡ್ಬಾರ್ದು ನಾವು. ಯಾಕೆಂದ್ರೆ ಇದು ನಮ್ಗೆ ಇನ್ಯಾವುದು ಆಸರೆ ಇಲ್ಲ. ನಮಗೆ ವರ್ಲ್ಡ್ ಬ್ಯಾಂಕ್ ಅಂತ ಬರ್ಬೇಕಾಗ್ಲಿ, ಏಷ್ಯನ್ ಡೆವಲಪ್ಮೆಂಟ್ ಆಗಿರ್ಲಿ, ನಮ್ಮ ನಬಾರ್ಡಿಂದ ಬರಲಿ ಅಥವಾ ರಾಜ್ಯ ಸರ್ಕಾರದಿಂದ ಬರಲಿ, DCC ಬ್ಯಾಂಕಿಂದ ಬಂದು ಅದೇ ಸೊಸೈಟಿ ಮುಖಾಂತರ ಬರ್ತದೆ. ಇವನ್ನೆಲ್ಲ ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ನಮಗ್ ನಾವೇ ಕಿತ್ತಾಡ್ಬಿಟ್ರೆ ನಮಗ್ ನಾವೇ ಮೋಸ ಮಾಡ್ತೇವೆ. ಪ್ರಮುಖವಾಗಿ ಇದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಗ್ಗಟ್ಟಿದ್ರೆ ಸೇವೆ ತನ್ನಷ್ಟಕ್ಕೆ ತಾನೇ ಬೆಳಿತಾವೆ. ಯಾರ ಅವಶ್ಯಕತೆ ಇಲ್ಲದೆ ನಿಮ್ಗೆಲ್ಲಾ ರೀತಿಯ ಸವಲತ್ತುಗಳನ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಆಗ್ತದೆ. ಆ ದಿಕ್ಕಿನಲ್ಲಿ ನಾನು ತಿಳಿದಂತೆ ಇಲ್ಲಿರ್ತಕ್ಕಂಥ ಷೇರುದಾರರು ಯಾರು ಬಂದಿರಿ, ನಿಮ್ಗೆಲ್ರಿಗೂ ಈ ಸಂಸ್ಥೆ ಹೆಚ್ಚಿನ ಸಹಕಾರಿಯಾಗಿ ಬೆಳೀಲಿ. ಸಹಕಾರಿಗಳಾದಂಥ ತಾವುಗಳೆಲ್ಲ ಇದನ್ನ ಜೋಪಾನವಾಗಿ ಯಾವುದೇ ರೀತಿಯಲ್ಲಿ ಕಿತ್ತಾಟಕ್ಕೆ ಅವಕಾಶ ಆಗ್ತಿದ್ದಂಗೆ ಅಭಿವೃದ್ಧಿನಲ್ಲಿ ಜನಪರವಾಗಿ ಈ ಒಂದು ಸಂಘ ಬೆಳೀಲಿ ಅನ್ನುವಂತಹ ಶುಭದ ನುಡಿಗಳನ್ನ ತಿಳಿಸಿ